ಎಲ್ರಲ್ಲಿ 3 ದಿನದಿಂದ ಹೇಳ್ತಾನೆ ಇದ್ರಲ್ರ ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಮಾಡಿದ್ರ ನಾವ್ 3 ಜನ ಒಪ್ಕೊಂಡ್ರೆ ಸಾಕೇನೋ ನಮ್ ಟೀಮ್ ಅವರೆಲ್ಲ ಒಪ್ಕೊಬೇಕಲ್ವೇನೋ. ಅಯ್ಯೋ ಅವ್ರು ಒಪ್ಕೊಂಡಂಗೆ ಬಿಡು. ಅಲ್ಲ ನೋಡ್ಗುರು ಕುಶಲ್ ಬ್ರೋ ಹೊಸ ಗಾಡಿ ತಂತೀನಿ ಅಂತಿದ್ದ ತಗೊಂಡೇ ಬರ್ತಿರಂಗ ಅವನೇ. ಹೂಕಣ ಅವೇನೇ ತಾಂಬಿಡೋಣ ಅನ್ಸುತ್ತೆ. ಏನ್ ಗುರು ಇಷ್ಟ ದಿನ ಹೊಸ ಗಾಡಿ ತಗೊಂತೀನಿ ಅಂತಿದ್ದೆ, ಕೊನೆಗೂ ನಾನ್ ಡ್ರೀಮ್ ಬೈಕ್ ನ ತಗೊಂಡ್ಬಿಟ್ಟನಪ್ಪ. ಥ್ಯಾಂಕ್ಸ್ ಅಪ್ಪ. ತುಂಬಾ ದಿವಸದಿಂದ ಆಸೆ ಇತ್ತು ತಗೊಬೇಕು ಅಂತ, ಆದ್ರೆ ತಗೊಳಕ್ ಆಗ್ತಾ ಇರ್ಲಿಲ್ಲ. ರೀಸೆಂಟ್ ಆಗಿ ಬರ್ತಡೇ ಬೇರೆ ಹತ್ರ ಬಂತು, ನಮ್ಮಮ್ಮ ಕೇಳಿದ್ರು ಏನ್ ಬೇಕು ಅಂತ, RX ಕೊಡ್ಸಮ್ಮ ಅಂದೆ, ಕೊಡ್ಸ್ಬಿಟ್ರು. ಆದ್ರೂ ನೀನ್ ಏನ್ ಹೇಳುಗುರು, ಈ ಗಾಡಿ ತಗೋಬೇಕನ್ನೋದು ನಮ್ಮಂತ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಕನ್ಸು. ಅದ್ ನನ್ನೇ ಬರೋದ್ರ ಯಾವಾಗ ಬರ್ದೈತಿ. ಇಳುದ ಯಾಕೆ ತಲೆ ಕೆಡ್ಸ್ಕೊತ್ಯಾ, ನೀನು ಒಂದಲ್ಲ ಒಂದ್ ದಿವಸ ತಗಂತ್ಯಾ. ಗಾಡಿ ಸಗದಾಯ್ತೆ, ಕೊಡುಗರು ಒಂದ್ ರೌಂಡ್ ಹೋಗ್ಬರ್ತೀನಿ. ಬೇಜಾರ ಪಡದಯ್ಯ, ಡಾಕ್ಯುಮೆಂಟ್ಸ್ ಇನ್ನು ಕ್ಲಿಯರ್ ಆಗಿಲ್ಲ, ಈಗ್ಲೇ ಯಾರಿಗೂ ಗಾಡಿ ಕೊಡ. ಹೌದಾ ಸರಿ ಪರವಾಗಿಲ್ಲ ಅವರು. ಏನ್ ಮಚ್ಚಿ ಹೊಸ ಗಾಡಿ ತಗೊಂಡಿದ್ಯಾ, ನಡಿ ಪಾರ್ಟಿ ಮಾಡಕ್ ಹೋಗೋಣ. ಬಾರ ಮಚ್ಚಿ ಗಾಡಿ ಓಡ್ಸ. ಏನ ಮಚ್ಚ ಅವನು ನಿನ್ ಕಟ್ರೆ ಗಾಡಿ ಕೊಡ್ಲಿಲ್ಲ, ಅವ್ನ ಯಾರೋ ಬಂದ್ ಗಾಡಿ ಕೇಳಿಕ್ಕೆ ಇಷ್ಟ ಆರಾಮಾಗಿ ಕೊಟ್ಬಿಟ್ಟ. ಕಾರಣ ಇಷ್ಟೇ ಮಚ್ಚ, ಅವನ ಹತ್ರ ದುಡ್ಡು ಐತೆ, ನಮ್ಮ ಹತ್ರ ದುಡ್ಡಿಲ್ಲ. ಇಲ್ಲ ಅಂತಂದ್ರೆ ನಮ್ ಮಿಡಲ್ ಕ್ಲಾಸ್ ಜೀವನನೇ ಇಷ್ಟೇ ಅಲ್ವಾ.